ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವ್ಲಾಗ್ 4 ಹಾಕೀನಿ. ಸೊ ಇದು ವ್ಲಾಗು ಬಹಳ ಮಸ್ತ್ ಆಗೈತಿ. ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಆದರ್ಶ್ ಪ್ಲ್ಯಾನ್ ಮಾಡ್ಯಾರ, ಫ್ರೆಂಡ್ ಜೊತೆ ಹೋಗೋಣ ಅಂತ ಹೇಳ್ಯಾರ. ಸೊ ಅವ್ರ ಫ್ರೆಂಡ್ಸಿಗೂ ಮೀಟ್ ಮಾಡಿಸ್ತೇನೆ. ಎಸ್, ಇವತ್ತು ನಿಮಗೆಲ್ಲರಿಗೂ ನಮ್ಮ ಅತ್ತಿಯವರಿಗೆ ಬೆಟ್ ಮಾಡಿಸ್ತೇನೆ. ಆಮೇಲೆ ಆದರ್ಶಿಗೆ ನೀವೆಲ್ಲರೂ ಬೆಟ್ಟಾಗಿರಿ. ಬಟ್ ಈ ಬ್ಲಾಗ್ಸ್ನಾಗ ಯಾರಿಗೂ ತೋರಿಸೇ ಇಲ್ಲ ನಾನು. ಸೊ ಆದರ್ಶಿಗೂ ಭೇಟಿ ಮಾಡಿಸ್ತೇನೆ. ಆಮೇಲೆ ನಮ್ಮ ಮನ್ಯಾಗ ಮತ್ತೊಬ್ಬ ಅಜ್ಜಿ ಇದ್ದಾರೆ, ಅವ್ರಿಗೂ ಭೇಟಿ ಮಾಡಿಸ್ತೇನೆ. ಇಲ್ಲೇ ಮತ್ತೆಯವರು ಅದಾರ. ಹಾಯ್ ಮಮ್ಮಿ, ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡೀನಿ ಈಗ. ಎಸ್ ನೋಡಾಕತ್ತೀನಿ ನಾನು ಡೈಲಿ. ಈಗೆಲ್ಲ ಇಲ್ಲಿಂದ ಧಾರವಾಡಿಂದ ವ್ಲಾಗ್ಸ್ ಬರ್ತಾವೆ ಎಲ್ಲ. ಇಲ್ಲಿ ನಿಂದು ಎಲ್ಲ ಬರ್ತೈತಿ, ಮನೆ ಒಳಗಿಂದು ಬರ್ತೈತಿ. ಓಕೆ ಓಕೆ ಗುಡ್. ನಾ ಮಾಡ್ಲಲ್ರಿ? ಮಾಡ್ತಾ ಇದ್ದೆ ಡೈಲಿ. ಅವ್ರ ಕಡೆಯಿಂದ ಪರ್ಮಿಷನ್ ಸಿಕ್ಕಿ ಈಗ ಆದರ್ಶಿಗೆ ಭೇಟಿ ಮಾಡಿಸ್ತೀನಿ. ಆದರ್ಶಿಗೆ ಎಲ್ಲರೂ ಭೇಟಿಯಾಗಿರಿ, ಅದನ್ನು ಈ ಬ್ಲಾಗ್ನಾಗ ನಿಮ್ಗೆ ತೋರಿಸ್ತೀನಿ. ಹಲೋ, ಈಗ ನೀವೇನು ಹೇಳ್ಬೇಕು? ನಂಗೆ ವ್ಲಾಗ್ಸ್ ಮಾಡತ್ತೆ, ನೀವು ಆಲ್ರೆಡಿ ನೋಡಿರಿ. ಅದ್ರೊಳಗೆ ಒಂದು ಅಲ್ಲ ಅವರೆಲ್ಲ ನಂಗೆಲ್ಲಿ ಬೆಟ್ಟಾಗ್ಯಾರ? ಬೆಟ್ಟಗ್ಯಾರ ಅಂತಂದ್ರೆ ಗೊತ್ತೈತಿ, ನನ್ನ ಸ್ಟೋರೀಸ್ ಎಲ್ಲರೂ ನೋಡಿರ್ತಾರ. ಸೊ ನಿಮ್ದು ಪರಿಚಯ ಐತಿ. ಬಟ್ ಬ್ಲಾಗ್ಸ್ನಾಗ ಯಾವಾಗೂ ಬಂದಿಲ್ಲ, ಇದ್ರ ಮುಂದೆ ಬರ್ತಿರ್ಲ. ಅದಕ್ಕೆ ಅದು ಪರ್ಮಿಷನ್ ನಿಮ್ದು ಬೇಕಲ್ಲ? ನಮ್ದೇನು ಪರ್ಮಿಷನ್, ನಿಮಗೆ ಯಾವಾಗಲೂ ಎಲ್ಲದಕ್ಕೂ ಇರ್ತದೆ. ಎಸ್, ಎಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ, ಜಾಸ್ತಿ ಲೈಕ್ಸ್ ಬರಲಿ, ಕಮೆಂಟ್ಸ್ ಬರಲಿ, ಎಲ್ಲರೂ ಬ್ಲಾಗ್ಸ್ ನೋಡಿ ಎಂಜಾಯ್ ಮಾಡಲಿ. ಎಸ್. ಮತ್ತು ನಿಮ್ಮ ಅಜ್ಜಿ ಬಂದ್ರು, ನಮ್ಮ ಅಜ್ಜಿ ಈಗ ಮತ್ತೊಂದು ಅಲ್ಲೇ ಪನಿ ಒಳಗೆ ನಮ್ಮ ಮಮ್ಮಿ ಅದಾರ, ಇಲ್ಲೇ ನಮ್ಮ ಮಾವರ ಮಮ್ಮಿ ಅದಾರ, ಅವ್ರಿಗೂ ಭೇಟಿ ಮಾಡಿಸ್ಕೊಡ್ತೇನೆ. ಇಲ್ಲೇ ಇವ್ರ ನಮ್ಮ ಮಾವರ ಮಮ್ಮಿ ಅಜ್ಜಿ, ನಮ್ಮ ಅತ್ತಿಯವ್ರ ಅತ್ತಿ. ಹಾಯ್ ಮಾಡ್ರಿ. ಏನ್ ಮಾಡ್ಲಿ? ಕೈ ಮಾಡ್ರಿ, ಹಿಂಗ ಹಿಂಗ್ ಮಾಡ್ರಿ. ಈಗ ಹಿಂಗೆ ಮಾಡಿ ನೋಡಿ. ಅವ್ರದ್ದು ಏಜ್ 80 ಅಬೋವ್ ಐತಿ. ಅವರು ಪೂಜಾನ್ ಮಕ್ಳಿಗೆ ಬಂದಿದ್ ನಂದೇನಲ್ಲ. ನೀವರಿ. ನಾವು ಮೊನ್ನೆ ಯೂಟ್ಯೂಬ್ನಾಗ ನಂದು ವಿಡಿಯೋಸ್ ನೋಡತ್ತೀರಲ್ರಿ, ಟಿವಿ ಒಳಗ ನಮ್ಮ ಅಜ್ಜಿ ಬಂದಿದ್ರಲ್ರಿ. ಈಗ ನೀವು ಬರ್ತೀರಿ, ನಿಮ್ದು ವಿಡಿಯೋ ಬರ್ತೈತ್ರಿ. ನಿಮ್ಮ ಮಮ್ಮಿ ಪಪ್ಪ ದೊಡ್ಡಪ್ಪ ಎಲ್ಲಾರು ಬಂದಿರ. ಎಲ್ಲರೂ ಬಂದಿದ್ರಲ್ರಿ. ಈಗ ನೀವು ಬರ್ತೀರಿ. ನೀವು ನಿನ್ನ ಹೆಸರು ಹೇಳಿ, ಏನಂತ? ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ಈಗ ಹೇಳ. ಹೇಳ್ರಿ. ಶಾಂತಬಾಯಿ. ಅಲ್ಲೇ ನಮ್ಮ ಅಜ್ಜಿನ ಹೆಸರು ವಿಮಲ್ ಇತ್ತ, ಇಲ್ಲೇ ಶಾಂತಾಬಾಯಿ ಅವ್ರ ಹೆಸರು. ಇವರು ಸೇಮ್, ನಾ ಹೆಂಗ್ ಅಜ್ಜಿಗೆ ವಿಮಲ್ ಅಂತ ಕರಿತೀನಿ, ಆದರ್ಶನು ಸೇಮ್ ಅವ್ರ ಅಜ್ಜಿಗ ಶಾಂತಾಬಾಯಿ ಅಂತ ಕರೀತಾರೆ. ಎಸ್, ಎಸ್. ಇಲ್ಲೆಲ್ಲರೂ ಇವ್ರು ಮೂವಿ ನೋಡ್ಕೊತ್ಕೊಂತಾರ. ನಾ ಮತ್ತು ಆದರ್ಶ್ ಹೊರಗೆ ಡಿನ್ನರ್ ಹೊಂಟೇವಿ. ಹಾಂ ರೀ. ಎಸ್, ಇನ್ನು ನಮ್ಮ ಮಾವರು ಬಂದಿಲ್ಲ, ಮಾವರಿಗೆ ಭೇಟಿ ಮಾಡಿಸ್ತೀನಿ. ಮತ್ತು ನೆಕ್ಸ್ಟ್ ಹೋಗೋಣ. ಎಸ್, ಚಲೋ ಹೋಗೋಣ. ಈ ಕಣ್ಣು ಮುಚ್ಚು. ಯಾಕೆ ಮುಚ್ಚು? ಮುಚ್ಚೇನು ಜಲ್ದಿ ಟೈಮ್ ಆಗ್ತದೆ. ಮುಚ್ಕೊಂಡು ಕೈ ಮಾಡಿ ಹಂಗೆ ಮುಂದೆ. ಲಾಂಗ್ ಸ್ಟ್ಯಾಂಡಿಂಗ್ ವೇಟ್. ಯಾರ ಕಡೆ ತರಿಸಿದ್ರಿ? ಜಾಗು. ಯಾವುದಿದೆ ಸೀರೀಸ್? 10 ಲೇಟೆಸ್ಟ್. ನಿಂಗೆ ಲೇಟೆಸ್ಟ್ ಕೊಡ್ತಿಲ್ಲ. ಎಸ್, ಸೆಟ್ ಆಗೈತಿ, ಆಲ್ರೆಡಿ ಮಾಡ್ಯಾರ. ನಂಗೆ ಇದು ಬೇಕಿತ್ತು. ಥ್ಯಾಂಕ್ ಯು ಅಪ್ಪಿ. ಯು ಆರ್ ವೆಲ್ಕಮ್ ಅಪ್ಪಿ. ಡನ್. ಮಮ್ಮ ಬಾಯ್. ಅಲ್ಲಿ ನಮ್ಮ ಗೋಪು ಮಕ್ಕೊಂಡೈತೆ.
ಅಲ್ಲೇ ಕುಂತ ನೋಡ್ತದ. ಎಸ್, ಲೆಟ್ಸ್ ಗೋ. ಅಪ್ಪಿ ಥ್ಯಾಂಕ್ ಯು. ಮಾವಾರು ಬಂದ್ರ, ಅವ್ರಿಗೆ ನಿಮಗೆ ನಾಳೆ ಭೇಟಿ ಮಾಡಿಸ್ಕೊಡ್ತೀನಿ. ಅವ್ರಿಗೆ ಜಸ್ಟ್ ಬಂದಾರ. ಎಸ್, ನಂಗೆ ಐ ವಾಚ್ ಬೇಕಿತ್ತ. ಅದಕ್ಕೆ ಆದರ್ಶ ಅವ್ರ ಕಸಿನ್ ಒಬ್ಬರ US ಇರ್ತಾರ, ಜಾಗು ಅಂತ. ಅವರು ಬಂದಾರ, ಅವ್ರ ಕಡೆ ತರ್ಸಾರ. ಅವ್ರಿಗೂ ಭೇಟಿ ಮಾಡಿಸ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಅವರು ಬರ್ತಾರ. ಬೇ ಮಸ್ತ್ ಕಾಣತ್ತಲ್ಲ. ಮಸ್ತ್ ಕಾಣತೈತಿ. ಥ್ಯಾಂಕ್ ಯು. ಮತ್ತು ನಮ್ದು ಕೈ ಖಾಲಿ ಐತೆ ನೋಡ್ರಿ, ಏನು ಮಾಡ್ತೀರಿ? ನಿಮ್ಗೆ ಕೊಟ್ಟಿದ್ದು ನೀವು ಹಾಕ್ಕೊಳತ್ತಿಲ್ಲ. ನೈಸ್. ನಂಗೆ ಲೈಕ್ ಆಯ್ತು, ಭಾಳ ಲೈಕ್ ಆಯ್ತು. ಥ್ಯಾಂಕ್ ಯು. ಎಸ್, ನಾವೀಗ ಸಿಗುವ ನೆಕ್ಸ್ಟ್ ಪಾರ್ಟ್ ಒಳಗೆ. ಏನು ಮಾಡ್ತೀನಿ ಅಷ್ಟ. ನಾಷ್ಟಾ ತಡೀರಿ, ನಿಮಗೆ ಏನು ಬೇಕು ಹೇಳ್ರಿ. ನನ್ನ ಏನು ಮಾಡ್ತೀನಿ, ಏನು ಮಾಡಿದ್ದು ತಿಂತೀನಿ. ಮಾಲಕ ಅವ್ರಿಗೆ ಬೇರೆ ಐತ್ರಿ, ಹಾಂ, ಅವ್ರಿಗೆ ಬೇರೆ ಬೇಕಂತ ಹೇಳ್ಯಾರ್ರಿ. ಅದೇ ಹೇಳ್ತೀನಿ. ನಾ ಏನು ಮಾಡ್ತೇನೆ, ತಮ್ಮ ಹೋಗಮಲ್ಲ ಅದರ ಭೀಮನ್ಗಳು. ಹಾಂ ರೀ, ನಮಗೆ ಬೇಕಾದ್ ಮಾಡಿದ್ರೆ ಹಾಕೋ. ಕೃಷ್ಣದ ಮುಖ ಮುಚ್ಚ ಬಿಟ್ಟೈತೆ. ಡೈಲಿ ನಾ ಇಲ್ಲೇ ತುಳಸಿ ಪೂಜೆ ಮಾಡ್ತೀನಿ. ಇಲ್ಲೇ ಶಂಕರ ಪಾರ್ವತಿ ಗಿಡ ಐತಿ, ತುಳಸಿ ಗಿಡ ಐತಿ, ಆಮೇಲೆ ಇಲ್ಲೇ ಬ್ರಹ್ಮ ಕಮಲ ಐತಿ, ಎಲ್ಲ ಐತಿ ಇಲ್ಲೇ ಒಂದೇ ಕಡೆ. ಸೊ ಡೈಲಿ ಇಲ್ಲೇ ಪೂಜೆ ಮಾಡ್ತೇನೆ ನಾನು.
ಇವರು ನಮ್ಮ ಅತ್ತೆಯವರ ಮಮ್ಮಿ ಪಪ್ಪ. ಇವರ ಆದರ್ಶ ಅವರ ಅಜ್ಜ, ಅದು ನಮ್ಮ ಮಾವರ ಪಪ್ಪ. ಹಾಂ ರೀ, ಮಾಡೋದು ಏನ್ರಿ ಅದು ಮದ್ವೆ? ಹಾಂ, ಪಲ್ಯ ಕೊಡ್ತೇನೆ ರೀ, ಸೋಸ್ ಅಂತಾರೆ. ಪಲ್ಯ ಕೊಡ್ತೇನೆ ರೀ. ಬರ್ಲೆ ಈಗ ಬೇಡ್ರಿ, ನಾನು ಇದು ಮುಗಿಸ್ತೇನೆ, ಆಮೇಲೆ ಕರಿತೇನೆ ರೀ. ಈಗ ಕರಿತೆ? ಹಾಂ, ಆದರ್ಶ ಮಾಡ್ಕೊಂಡಾರ. ನಾಷ್ಟ ಏನು ಮಾಡೋಣ್ರಿ? ಏನು ಮಾಡ್ತೀನಿ ನೋಡು. ನಿಮಗೇನು ಬೇಕು ಏನು ಹೇಳಿಗ ನನಗೇನು ಎಲ್ಲ ಬೇಕದು, ಎಲ್ಲ ತಿಕ್ಕಿನಲ್ಲಿ ಯಾವುದೇ ಇರಲಿಲ್ಲ. ಅಂದಾಗ ಮಮ್ಮಿ ರೀ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಗೋವಾಕ್ಕೆ ಹೋಗ್ಯಾರ. ಅಲ್ಲಿ ಹೇಳತ್ತಿದ್ದೆ ರೀ, ನಾ ಇದು ಹೇಳತ್ತೀನಿ ರೀ, ಮಮ್ಮಿ ರೀ ಎಲ್ಲಿ ಹೋಗ್ಯಾರ ಅಂದ್ರೆ. ಮಮ್ಮಿ ರೀ ಅವರೆಲ್ಲ ಫ್ರೆಂಡ್ಸ್ ಕೂಡ ಗೋವಾಕ್ಕೆ ಹೋಗ್ಯಾರ ಒಂದು 4 days. ಸೊ ಈಗ ಮನೆಯೊಳಗೆ ನಾನು ಮತ್ತು ಆಯಿ ಮತ್ತು ಇವ್ರು ಆದರ್ಶ ಇರ್ತಾರೆ, ಮತ್ತು ನಮ್ಮ ಮಾವರ್ನ 4 ಜನ ಇರ್ತೀವಿ. ಏನು ನಾಷ್ಟ ಬೇಕು ಹೇಳಲ್ಲ ನಿಮ್ಗೆ? ನಾನು ಏನು ಬೇಕಾದ್ ಮಾಡೋದಿದೆ, ನಿನಗೇನು ಬೇಕಾದ್ ಮಾಡೋ ತಿಂತೀನಿ ನಾನು. ಅವ್ರಿಗೆ ಓಟ್ಸ್ ಐತ್ರಿ, 2 ಮಂದಿಗೆ ರೀ, ಪಪ್ಪ ರೀ ಮತ್ತು ಆದರ್ಶಗೆ ರೀ ಓಟ್ಸ್ ಐತ್ರಿ. ನಿನಗೆ ಏನು ಬೇಕು ಮಾಡು ಮಾಡು. ನಾವು ಇಬ್ಬರ ರೀ ಈಗ. ಅದೇ ಏನು ಮಾಡಿ ಮಾಡು. ನಿಮ್ಗೇನು ಬೇಕು? ಉಪ್ಪಿಟ್ಟು ಬೇಕಾ, ಅವಲಕ್ಕಿ ಬೇಕ್ರಿ, ಸುಸ್ಲಾ ಮಾಡಲೆ? ನನಗೇನು ಉಪ್ಪಿಟ್ಟು ಬೇಡ. ಉಪ್ಪಿಟ್ಟು ಬೇಡ್ರಿ, ಸುಸ್ಲಾ ಮಾಡಲಿ ರೀ? ಮಾಡಿ. ಸುಸ್ಲಾ ಬೇಕೇನು ಅವಲಕ್ಕಿ ರೀ? ಅಷ್ಟು ನೋಡಿ ಚುನ್ಮೂರು ರೀ. ನೀವು ಅಲ್ಲೆಲ್ಲ ನಡೀತೈತೆ ರೀ. ನೀನು ನಾನು ಇಬ್ಬರೇ ತಿಳಿಯೋದಕ್ಕೆ ಹೇಳ್ತೀನಿ. ಅದು ತಿತ್ತರತಿ ಅದು ಎದ್ರು ಮಾಡ್ತಾರೆ. ಅದು ಇದ್ದದಿರ್ತೈತೆ ರೀ, ಅದ್ರೊಳಗೆ ಶುಗರ್ ಅದು ಏನೂ ಇರಂಗಿಲ್ಲ ರೀ, ಸಕ್ಕರೆ ಕಮ್ಮಿ ಇರ್ತೈತೆ ರೀ ಅದ್ರೊಳಗೆ. ಅದು ಕೊಂಡು ತಂದ್ರೆ ಏನು ಕೊಂಡು ತಂದು ಮಾಡಿದ ತಯಾರಿ ಇರ್ತದೆ, ತಯಾರಿ ಇರಂಗಿಲ್ಲ ರೀ. ಅದನ್ನ ರಾತ್ರಿ ಅದೆಲ್ಲ ನನಗೊಂಥರ ಹಾಕಿ ಕೊಟ್ಟಿದ್ದೆ ಅದಕ್ಕಂಡೆ. ಹಾಂ, ನಿಮ್ಗೆ ಹಾಕಿ ಕೊಟ್ಟಿದ್ದೆ ನೋಡ್ರಿ, ಅದೇ ರೀ. ಅದೇ ಬದಾಮಿ ಇದು. ಹಾಂ, ಅದ್ರೊಳಗೆ ರೀ ಅದು ಹಾಲು ಹಾಕ್ತಾರೆ ರೀ, ಹಾಲು ಮತ್ತು ಅದು ಗೋಧಿ ತವಡಿರ್ತೈತಲ್ರಿ, ಹಂಗಿರ್ತೈತೆ ಅದು. ಆಮೇಲೆ ಅದ್ರೊಳಗೆ ಇವು ಡ್ರೈ ಫ್ರೂಟ್ಸ್ ರೀ, ಕಾಜು ಬಾದಾಮ ಮತ್ತು ಬಾಳೆಹಣ್ಣು ಇವೆಲ್ಲ ರಾತ್ರಿ ನೆನೆಸಿ ಹಾಕಿ ಇಡೋದ್ರಿ. ಮನೆಗೆ ಮಾಡ್ತಾರೆ. ಹಾಂ, ಈಗ ಮಾಡಿದ್ದೀನಿ. ಹಾಂ, ನಿನ್ನೆ ಮಮ್ಮಿರಿ ಹಾಕಿಟ್ಟಾರ್ರಿ, ಅವರಿಬ್ಬರು ತಿಂತಾರೆ. ಆದರ್ಶ ಮತ್ತು ನಮ್ಮ ಮಾವರು ಡೈಲಿ ಓಟ್ಸ್ ತಿಂತಾರೆ ಮಾರ್ನಿಂಗ್. ಸೊ ಈಗ ನಾಷ್ಟ ನಂದು ಮತ್ತು 5 ಅಷ್ಟೇ ಇರ್ತೈತಿ. ಅಲ್ಲಿ ಬಿಸ್ಲಾಗ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೇಕು ರೀ. ಒಂದು ಸ್ವಲ್ಪ ಬಿಸ್ಲಾಗ ತಿರ್ಗಾಡ್ತೀನಿ. ಅಲ್ಲಿ ಅದು ಬಿಸ್ಲಾಗ ಹೋದ್ರೆ ಒಂದು ಸ್ವಲ್ಪ ಬಿಸಿಲು ಹತ್ತೈತೆ ರೀ, ಅದಕ್ಕೆ. ಚುಮ್ಮುರಿ ಸುಸ್ಲಾ ಐತಿ, ಪೂಜಾ ದೇವಿ ಅವ್ರು ಮಾಡಕತ್ತಾರ. ಚುಮ್ಮುರಿ ಸುಸ್ಲಾ ಹೆಂಗಿರ್ತದ, ಸ್ವಲ್ಪ ಸೈಡಿಗೆ ಒಗ್ಗರಣೆ ಎಕ್ಸ್ಟ್ರಾ ಇಟ್ಕೊಂಡಾರ, ತಮಗೆ ಕಲ್ಸ್ಕೊಳಕ್ಕೆ ಬಿಸಿ ಬಿಸಿದ. ಆಮೇಲೆ ಅವ್ರಿಗೆ ಒಗ್ಗರಣೆ ಜಾಸ್ತಿ ಬೇಕಾಗ್ತದ. ಒಗ್ಗರಣೆ ಜಾಸ್ತಿ ಯಾರೇ ಬೇಕಾ, ನಿಮಗೆ ಬೇಕಾ? ಓಕೆ, ಆಮೇಲೆ ಸುಸ್ಲಾ ಹೆಂಗಾಗೈತಿ ತಿಂದು ಹೇಳ್ತೇವೆ. ಓಕೆ, ಈಗ ಎಲ್ಲ ಅಡುಗೆ ಆದ್ನಂದ ಚಪಾತಿ ಅಲ್ಲ, ಸಾರಿ, ರೊಟ್ಟಿ ನಾ ಮಾಡಂಗಿಲ್ಲ, ಅಕ್ಕಿ ನೇತ್ರ ಮಾಡ್ತಾಳೆ. ಮತ್ತು ಚೌಳಿಕಾಯಿ ಪಲ್ಯ, ಆಮೇಲೆ ಟೊಮ್ಯಾಟೊ ಕೋಸಂಬರಿ ಮಾಡೀನಿ, ಆಮೇಲೆ ಮಜ್ಜಿಗೆ, ರೈಸ್, ಆಮೇಲೆ ಮತ್ತು ಚಟ್ನಿ ಅದು ಇರ್ತಾವೆ. ಈಗ ಅಡುಗೆ ಆತ ಎಷ್ಟಾಗ ಟೈಮ್ 1:30 ಆತ. ಈಗ ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದು ಸ್ವಲ್ಪ ಹಿಂಗೆ ಅದೆಲ್ಲ ಬಿಚ್ಚಿಡಾತೇನೆ ಬಿಸಿಲೊಳಗೆ. ಸೊ ದಟ್ಗೆ ಈಗ 4 days ಸ್ವಲ್ಪ ಏನಾರೇ ಅದಕ್ಕೆ ಇದಕ್ಕೆ ಬೇಕಾತಂದ್ರೆ ಹೆಂಗೆ ಈಸಿ ಆಗ್ತೈತಿ. ಹಿಂಗೆ ಬಿಸಿಲಾಗಿಟ್ಟು ಸುಲಿದಿಟ್ರೆ ಪಟ್ ಇಮಿಡಿಯೇಟ್ಲಿ ನಾನು ಹೆಂಗೆ ಅದನ್ನ ಅಡುಗೆಗೆ ಯೂಸ್ ಮಾಡ್ಕೋಬೋದು. ಇಂಥ ಸಣ್ಣ ಪುಟ್ಟ ಏನಂತ ಅದು ಸಣ್ಣ ಪುಟ್ಟ ಥಿಂಗ್ಸ್ಗ ಅಡುಗೆ ಮಾಡುವಾಗ ಭಾಳ ಈಸಿ ಆಗ್ತಾವೆ. ಆ ಟೈಮ್ನಾಗ ಸುಲ್ಕೋದು ಕೊಡೋಕ್ಕಿಂತ ಈಗ ಒಂದು ಸ್ವಲ್ಪ ಬಿಸಿಲು ಹಾಕಿದ್ರೆ ಇಮಿಡಿಯೇಟ್ಲಿ ನಾವು ಪಟ್ ಸುಲಿದ್ಬಿಡ್ತೈತಿ. ಹಿಂಗೆ ಸೇಮ್ ಹಿಂಗೆ ಇದೇನಿರ್ತೈತಲ್ಲ ಜಸ್ಟ್ ಹಿಂಗೆ ಬಿಸಿಲು ಬಿಡಬೇಕು. ಆಮೇಲೆ ಅವು ಬಿಸಿಲು ಒಳಗೆ ಚೆಂದಂಗೆ ಒಣಗಿದು ಅಂತಂದ್ರೆ ಭಾಳ ಜಲ್ದಿ ಹಿಂಗೆ ಸುಲಿಬೋದು ಕುಂತು ಮಸ್ತ್. ಆಮೇಲೆ ಒಣ ಚಲೋ ಆಗ್ತೈತಿ.
ನಾ ಆ ಕಡೆ ನೇತ್ರ ತೋರಿಸಿದ್ನಲ್ಲ ನೇತ್ರಾನ ಮಕ್ಕಳು ಇವರಿಬ್ಬರು ಮಂದಿ. ಈಕಿನ ಹೆಸರು ಪ್ರೀತಿ, ಇವನ ಹೆಸರು ಪುಟ್ಯ. ಹಾಯ್ ಮಾಡ್ರಿ. ಹಾಯ್. ಏನು ನಿನ್ನ ಫುಲ್ ಹೆಸರು ಹೇಳ. My name is Preeti Chilmur. ಗುಡ್ My name is Prithvi. ಗುಡ್ ಬಾಯ್. ಇವತ್ತು ಸ್ಕೂಲ್ ಮುಗಿಸ್ಕೊಂಬಂದಾರ ಇವ್ರೆ. ಹಂಗೆ ನನ್ನ ಜೊತೆ ಟೈಮ್ ಪಾಸ್ ಮಾಡಕ್ಕೆ ಬರ್ತಿರ್ತಾರೆ. ಅವ್ರ ಮಮ್ಮಿ ಅಲ್ಲಿ ಒನಕ್ಕೆ ಹಾಕತ್ತಾರ. ಅಲ್ಲಿ ನಮ್ಮ ಗೋಪು ಕೂತೈತಿ. ಇವರಿಬ್ಬರು ನಂಗೆ ಟೈಮ್ ಪಾಸಕ್ಕೆ ಚಲೋ ಆತಾರ. ಓನ್ ಮಮ್ಮ ಎಲ್ಲಾರು ಇಟ್ಟರು ಚಲೋ. ಎಸ್ ಮಮ್ಮ ಏನು ಈಗ ನಿನ್ನ ಕಡೆ ಬರಂಗಿಲ್ಲ, ಆಮೇಲೆ ಬರ್ತಾನೆ. ಇಲ್ಲಿ ನಮ್ಮ ನೇತ್ರ ಮೇಡಮ್ ತಡಿ ಒಂದು ಸ್ವಲ್ಪ ತಡಿ. ಇಲ್ಲಿ ನಮ್ಮ ನೇತ್ರ ಮೇಡಮ್ ರೊಟ್ಟಿ ಮಾಡತ್ತಾರೆ. ಇಲ್ಲಿ ಏನು ಮಾಡ್ತಾರಂದ್ರೆ ತಡಿ ಚೂರ ಇಲ್ಲಿ ಹೆಂಗೆ ಮಾಡ್ತಾರೆ, ಇಷ್ಟು ರೊಟ್ಟಿ ಬಡಿತಾರೆ, ಆಮೇಲೆ ಲಟ್ಟಿಸ್ತಾರೆ. ತೋರ್ಸ ನಮ್ಮ ಸೈಡ್ ಬರೀ ಬಡಿತಾರೆ ನೇತ್ರ. ಅದಕ್ಕೆ ಇಲ್ಲಿ ಧಾರವಾಡ ಸೈಡೆಲ್ಲ ಹಿಂಗೆ ಅರ್ಧ ರೊಟ್ಟಿ ಬಡಿಯೋದು, ಅರ್ಧ ಹಿಂಗೆ ಪೂರ ಮಾಡೋದು, ಹಿಂಗೆ ಲಟ್ಟಿಸಿ. ಅಂದ್ರೆ ಫುಲ್ ತಿಳಿವು ತಿಂತಾರೆ ಈ ಸೈಡ್. ನಮ್ಮ ಸೈಡ್ ಹೆಂಗೆ ಸಜ್ಜಿ ರೊಟ್ಟಿ ತಿಳಿವು ಇರ್ತಾವಲ್ಲ, ಹಂಗೆ ಇವ್ರು ಇಲ್ಲಿ ಬಿಳಿ ರೊಟ್ಟಿ ಹಿಂಗೆ ಮಾಡ್ತಾರೆ. ಅಷ್ಟು ತಿಳ್ಬೇಕು ಇವ್ರಿಗೆ. ನಮ್ಮ ಸೈಡ್ ದಪ್ಪ ರೊಟ್ಟಿ ತಿನ್ನಂಗಿಲ್ಲ. ಪೂರಾ ಹಿಂಗೆ ನೋಡಿಲ್ಲ, ಹಿಂಗೆ ಇರ್ತದೆ ಫುಲ್ ಥಿಕ್ನೆಸ್ ನೋಡ್ಬೋದು. ಇಷ್ಟು ತಿಳಿವು ಮಾಡ್ತಾರೆ. ಇದು ನಮ್ಮ ಗೋಪಿಂದ ಗಂಜಿ. ಎಸ್. ಆ್ಯಂಡ್ ಇದು ಮಜ್ಜಿಗೆ ಮಾಡೀನಿ, ಚೌಳಿಕಾಯಿ ಪಲ್ಯ. ಇದು ಆಯಿಲ್ ತಾಟ್ ಮಾಡೀನಿ, ಮಜ್ಜಿಗೆ, ಚೌಳಿಕಾಯಿ ಪಲ್ಯ, ಇದು ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಹಾಕಿ ಕೊತ್ತಂಬರಿ, ಜುನ್ಕದ ವಡಿ ಮತ್ತು ರೊಟ್ಟಿ. ಅವ್ರಿಗೆ ಆಮೇಲೆ ಕೊಡ್ತೇನೆ ರೀ. ಯಾವಾಗೂ ಎಣ್ಣೆ ಹಚ್ಕೊಳ್ತಾನೆ ನಂಗೆ. ಆದರ್ಶ ಎಣ್ಣೆ ಅಜ್ಜಿನ ಜಾಸ್ತಿ ಎಣ್ಣೆ ಅದು ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ತಾರೆ. ಒಂದು ಸ್ವಲ್ಪ ಬೆನ್ನದು ತಿಕ್ಕೋದು ಮಾಡ್ತಾರೆ. ವೀಕ್ಲಿ ಒಂದ್ಸಲ ಅವ್ರ ಕಡೆ ಇರತೈತಿ. ಎಲ್ಲರೂ ನೋಡ್ತಾರೆ. ನೀವು ಹಚ್ಚಿದ್ದೆಲ್ಲ ತೋರಿಸ್ತೀರಿ ಎಲ್ಲರಿಗೂ. ವಾವ್, ಇವತ್ತಿಂದ ಡೇ ಮಸ್ತ್ ಇತ್ತು ನಂದು. ಎವ್ರಿ ವೀಕ್ ನಾನು ಆದರ್ಶ ಅವ್ರ ಅಜ್ಜಿ ಕಡೆಯಿಂದ ಅಂದ್ರೆ ಆಯಿಲ್ ಮಸಾಜ್ ಅಂದರೆ ಎಣ್ಣೆ ಹಚ್ಕೊಂಡು ಮಸ್ತ್ ಮಸಾಜ್ ಮಾಡಿಸ್ಕೊತೀನಿ. ಇದು ನಂದು ಫಿಕ್ಸ್ ರೂಟೀನ್. ವೀಕ್ಲಿ ಒನ್ಸ್ ನಂದು ಇರತ್ತೈತಿದೆ. ಅದ್ರೊಳಗೂ ಹೆಂಗೆ ಒಂದೊಂದು ಟೈಮ್ನಾಗ ಆದರ್ಶ ಅವ್ರ ಅಜ್ಜಿ ಹಚ್ಚಿರ್ತಾರಲ್ಲ, ಅದು ಮಮ್ಮಿರೇ ಹಚ್ಚಿರ್ತಾರೆ. ಅವ್ರು ಹೆಂಗೆ ತಮ್ಮದು ಹಳೇ ಪದ್ಧತಿಲಿ ಎಣ್ಣೆ ಹಚ್ಚೋದು, ಫುಲ್ ಬಿಸಿ ಎಣ್ಣೆ ಹಾಕಿ ತಲೆ ಮ್ಯಾಗ ಒಂದು ಕಡೆ ಸುರಿದ ಫುಲ್ ಚಪ್ ಮಾಡಿ ತಿಕ್ಕೋದು. ಆಹಾ ಅದು ಮತ್ತು ಬರೀ ತಲೆಗಷ್ಟೇ ಹೆಡ್ ಮಸಾಜ್ ಅಷ್ಟೇ ಮಾಡೋಂಗಿಲ್ಲ, ಶೋಲ್ಡರ್, ಬ್ಯಾಕ್, ಅವ್ರಿಗೆ ಗೊತ್ತಿರ್ತೈತೆ ಹೆಂಗೆ ಯಾವ ಪಾಯಿಂಟ್ಸ್ ಎಲ್ಲ ಇದು ಮಾಡೋದು ಅಂತ. ಫುಲ್ ಗಟ್ಟಿಯಾಗಿ ತಿಕ್ತಾರೆ. ಅದೆಷ್ಟು ಹಿಂಗೆ ರಿಲೀಫ್ ಅನ್ನಿಸ್ತೈತಿ. ನಾವು ಎಷ್ಟೋ ಕಡೆ ಸ್ಪಾ ಒಳಗೆ ಮಸಾಜ್ ಸೆಂಟ್ರ್ ಒಳಗೆ ಹೋಗಿ ಮಸಾಜ್ ಮಾಡ್ಕೊತಿರ್ತೀವಿ. ಬಟ್ ಈ ಫೀಲಿಂಗ್ ಎಲ್ಲ ಪ್ರೈಸ್ಲೆಸ್. ಇದು ಎಲ್ಲಿಯೂ ಸಿಗಂಗಿಲ್ಲ, ಎಲ್ಲೆಲ್ಲಿಯೂ ಸಿಗಂಗಿಲ್ಲ. ಅದ್ರೊಳಗೂ ಮನೆಯೊಳಗೆ ಹಿಂಗೆ ಹಿರಿಯರು ಇರ್ಬೇಕು. ಅವ್ರು ಕರೆಕ್ಟಾಗಿ ಎಲ್ಲ ಒಂದೊಂದು ಟೈಮ್ನಾಗ ನಾನು ಹೆಡ್ ಬಾತ್ ಮಾಡಿರ್ತೇನೆ.
ಪೂರಾ ಕೂದಲ ಹಿಂಗೆ ಶಾಂಪು ಹಾಕೊಂಡು ತೊಳ್ಕೊಂಡಿರ್ತೇನೆ. ಅವ್ರು ನಂಗೆ ಮತ್ತೆ ಕರೆದು ಎಣ್ಣೆ ಹಚ್ತೀನಿ ಬಾ, ಪೂರಾ ಕೂದಲ ವನ ಮಾಡ್ಕೋಬೇಡ, ಎಣ್ಣೆ ಹಚ್ತೀನಿ ಬಾ ಅಂತ. ಸೊ ಇದೊಂದು ಈ ಫೀಲಿಂಗ್, ಈ ಟೈಪದ್ದು ನಂಗೆ ಭಾಳ ಸೇರ್ತೈತೆ, ಭಾಳ ಅಂದ್ರೆ ಭಾಳ ಸೇರ್ತೈತೆ. ಎಸ್, ಅದ್ರೊಳಗೂ ಇವತ್ತು ಎಣ್ಣೆ ಅವ್ರ ಕಡೆಯಿಂದ ಮಸಾಜ್ ಮಾಡಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡೇನಿ. ಎಸ್, ಇದು ಏನಂತಾರಲ್ಲ, ಸ್ವರ್ಗಕ್ಕೆ ಒಂದಾಗ ಏನು ಕಮ್ಮಿ ಐತಿ ಹಂಗಂತಾರೆ ಗೊತ್ತೈತಿ. ಆ ಫೀಲಿಂಗ್ ಆಗಿತ್ತು ನನಗೀಗ. ಫುಲ್ ಕಣ್ಣು ಹಿಂಗೆ ಜಗತ್ತವೀಗ. ಎಸ್, ನೆಕ್ಸ್ಟ್ ವ್ಲಾಗ್ನಾಗ ಸಿಗೋನು. ಈ ವ್ಲಾಗ್ ಹೆಂಗೆ ಅನ್ಸಿತ್ತು ನಿಮ್ಗೆ? ಧಾರವಾಡನ ಏನು ವ್ಲಾಗ್ ಐತಿದ ಇಲ್ಲಿದ್ದ ನಿಮಗೆಲ್ಲ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೇನಿ. ನಮ್ಮ ಮಾವಾರ್ದು ಅಂತ ಗೊತ್ತೈತಿ, ಅದು ನಾನು ನೆಕ್ಸ್ಟ್ ವ್ಲಾಗ್ನಾಗ ಟ್ರೈ ಮಾಡ್ತೇನೆ ಅವ್ರಿಗೆ, ಯಾಕಂದ್ರೆ ಅವ್ರು ಫ್ರೀ ಇಲ್ಲಾಗಿರ. ಎಸ್, ಇಲ್ಲೇ ಹೆಂಗೆ ಅನ್ಸಿತ್ತೆ ಧಾರವಾಡದ ವ್ಲಾಗ್, ಇಲ್ಲಿಂದೆಲ್ಲ ನಿಮಗೂ ಧಾರವಾಡದನ್ನ ವ್ಲಾಗ್ಸ್ ಬರ್ತಿರ್ತಾವೆ. ಈ ವ್ಲಾಗ್ ಹೆಂಗೆ ಅನ್ಸುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಎಸ್, ಸೊ ಅಂಟಿಲ್ ದೆನ್ ಮತ್ತೆ ಸಿಗುವ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.